ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಬಲ್ಲರು ಎಂಬುದನ್ನು ಸಾಧಿಸಿ ತೋರಿಸಿದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಕನಕಪುರ ತಾಲೂಕು ಮರಳವಾಡಿ ಹೋಬಳಿಯ ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡ ಕಲ್ಲನಕುಪ್ಪೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಪ್ರಾರ್ಥನಾ ಜೂನ್ 15ರಿಂದ 21ರವರೆಗೆ ಜಪಾನ್ನಲ್ಲಿ ನಡೆದ ಸಕುರಾ ಸೈನ್ಸ್ ಹೈಸ್ಕೂಲ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿ ಶಾಲೆ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರುತ್ತಾಳೆ. 2024-25ರಲ್ಲಿ ದೆಹಲಿಯಲ್ಲಿ ನಡೆದ 11ನೇ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಸ್ಪರ್ಧೆಯಲ್ಲಿ ಈ ವಿದ್ಯಾರ್ಥಿನಿ ಕಿಚನ್ ಮಿತ್ರ ಎಂಬ ವಿಜ್ಞಾನ ಮಾದರಿಯನ್ನು ಪ್ರದರ್ಶಿಸಿದ್ದಳು. ಸಕುರಾ ಸೈನ್ಸ್ ಹೈಸ್ಕೂಲ್ ಪ್ರೋಗ್ರಾಂ ಜಪಾನ್ಗೆ ಆಯ್ಕೆಯಾದ 60 ವಿದ್ಯಾರ್ಥಿಗಳಲ್ಲಿ ಪ್ರಾರ್ಥನಾ ಸಹ ಆಯ್ಕೆಯಾಗಿರುವುದು ಸಂತಸದ ಸಂಗತಿಯಾಗಿತ್ತು. ಈ ಸಾಧನದಲ್ಲಿ ಆಟೋಮೆಟಿಕ್ LED ಲೈಟ್, ತಂಪಾದ ಗಾಳಿಯನ್ನು ನೀಡುವ ಫ್ಯಾನ್, ವಿದ್ಯುತ್ ಚಾಲಿತ ಗ್ರೇಟರ್ ಹಾಗೂ ಚಾಕುವನ್ನು ಅರಿತ ಮಾಡುವ ಗ್ರೈಂಡರ್ ವ್ಯವಸ್ಥೆ ಇದೆ. ಈ ಸಾಧನದಲ್ಲಿರುವ ಬ್ಯಾಟರಿಯನ್ನು DC ಅಡಾಪ್ಟರ್ ಹಾಗೂ ಸೌರಕೋಶವನ್ನು ಬಳಸಿ ರೀಚಾರ್ಜ್ ಮಾಡಬಹುದು. ಈ ಸಾಧನವು ಸಣ್ಣ ಪುಟ್ಟ ರೆಸ್ಟೋರೆಂಟ್ಸ್ ಹಾಗೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಮಹಿಳೆಗೂ ಉಪಯುಕ್ತವಾಗಿದೆ. ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಇದೇ ರೀತಿಯ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ನೀಡಬೇಕೆಂದು ವಿಜ್ಞಾನ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕಿಯವರನ್ನು ಕೇಳಿಕೊಳ್ಳುತ್ತೇನೆ. ಒಬ್ಬ ವಿಜ್ಞಾನ ಮಾರ್ಗದರ್ಶಿ ಶಿಕ್ಷಕನಾಗಿ, ಅನುಕೂಲಿಸುವ ವ್ಯಕ್ತಿಯಾಗಿ ವಿದ್ಯಾರ್ಥಿನಿಯ ವೈಜ್ಞಾನಿಕ ಮನೋಭಾವನೆ, ಆಲೋಚನಾ ಶಕ್ತಿ ಮತ್ತು ಕೌಶಲ್ಯಗಳನ್ನು ಗುರುತಿಸಿ ಪ್ರೇರೇಪಿಸಿದ್ದೇನೆ. ಕಾಲ ಕಾಲಕ್ಕೆ ಸೂಕ್ತ ಸಲಹೆ, ಮಾರ್ಗದರ್ಶನ ಮತ್ತು ತರಬೇತಿಯನ್ನು ನೀಡಿದ್ದೇನೆ. ಪೋಷಕರಿಗೆ ಸೂಕ್ತ ತಿಳುವಳಿಕೆ, ಧೈರ್ಯ, ಆತ್ಮಸ್ಥೈರ್ಯ ತುಂಬುವ ಮೂಲಕ ಅವರ ಮನವೊಲಿಸಿ ವಿದ್ಯಾರ್ಥಿನಿಯನ್ನು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ದೆಹಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಜಪಾನ್ಗೆ ಕಳುಹಿಸಿಕೊಡುವಲ್ಲಿ ಒಪ್ಪಿಗೆಯನ್ನು ಪಡೆದಿರುತ್ತೇನೆ. ವಿದ್ಯಾರ್ಥಿಯ ಈ ಸಾಧನೆ ಹೆಮ್ಮೆ ಹಾಗೂ ಸಂತೋಷ ಪಡುವ ವಿಚಾರವಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯಾಗಿದೆ. ಮುಖ್ಯ ಶಿಕ್ಷಕಿಯಾಗಿ ವಿದ್ಯಾರ್ಥಿಯ ಸಾಧನೆಗೆ ಅನುಕೂಲಿಸಿರುವುದು ಸಂತಸ ತಂದಿದೆ. ಹಾಗೆಯೇ ಇಂತಹ ಅವಕಾಶಗಳು ಗ್ರಾಮೀಣ ಮತ್ತು ಸರ್ಕಾರಿ ಭಾಗದ ಶಾಲೆಯ ವಿದ್ಯಾರ್ಥಿಗಳಿಗೆ ಹೊಸ ಕನಸುಗಳನ್ನು ತುಂಬುವುದರಲ್ಲಿ ಸಂದೇಹವಿಲ್ಲ. ಈ ವಿದ್ಯಾರ್ಥಿಯ ಪ್ರಯಾಣಕ್ಕೆ ಆರ್ಥಿಕ ಸಹಕಾರ ಒದಗಿಸಿದಂತಹ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರಿಗೆ ಹಾಗೂ ಈ ವಿದ್ಯಾರ್ಥಿಯನ್ನ ಪ್ರೇರೇಪಿಸಿ ಮಾರ್ಗದರ್ಶನ ನೀಡಿದಂತಹ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಿಗೆ ಮತ್ತು ಇತರ ಶಿಕ್ಷಕ ವೃಂದಕ್ಕೆ ಮತ್ತೆಲ್ಲ ನನ್ನ ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ.